ಫೆಂಗಲ್ ಚಂಡಮಾರುತಕ್ಕೆ ತಮಿಳುನಾಡು ತತ್ತರಿಸಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನ ರೋಸಿ ಹೋಗಿದ್ದಾರೆ. ಸಾಲು ಸಾಲು ಅವಾಂತರಗಳಿಂದಾಗಿ ಕಂಗಾಲಾಗ್ಬಿಟ್ಟಿದ್ದಾರೆ. ಚೆನ್ನೈ ಏರ್ಪೋರ್ಟ್ನಲ್ಲಂತೂ ಆಗಬಹುದಾಗಿದ್ದಂತಹ ದೊಡ್ಡ ಅನಾಹುತವೊಂದು ಕೂಗಳತೆ ಅಂತರದಲ್ಲಿ ತಪ್ಪಿದೆ. ಚೆನ್ನೈನಲ್ಲೇ ಬೀಡು ಬಿಟ್ಟಿರುವಂತಹ ಟಿವಿ9 ತಂಡ ಕೂಡ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ಒಂದು ರಿಪೋರ್ಟ್ ನೋಡ್ಕೊಂಡ್ ಬರೋಣ. ರಕ್ಕಸಾಲೆಗಳ ಆರ್ಭಟ ಜೋರಾಗಿತ್ತು. ಗಂಟೆಗೆ ಸುಮಾರು 60 ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬರ್ತಾ ಇದೆ. ಮನೆಗಳೆಲ್ಲ ನೀರು ಹೋಗಿದೆ, ಅಪಾರ್ಟ್ಮೆಂಟ್ಗಳು ನೀರು ಹೋಗಿದೆ. ಚೆನ್ನೈನಲ್ಲಿ ಈಗ ಸಾಕಷ್ಟು ಏರಿಯಾಗಳು ನೀರಿನಿಂದ ಜಲಾವೃತವಾಗಿವೆ. ಕಡಲ ತೀರಕ್ಕೆ ಬಂದು ಅಪ್ಪಳಿಸುತ್ತಿರೋ ರಣರಕ್ಕಸ ಅಲೆಗಳು. ಎಲ್ಲಿ ನೋಡಿದ್ರು ಜಲರಾಶಿ, ವಾಹನಗಳು ಓಡಾಡಬೇಕಾದ ರಸ್ತೆಯಲ್ಲಿ ಬೋಟ್ಗಳ ಸಂಚಾರ, ಸೊಂಟದವರೆಗೂ ನಿಂತ ನೀರು. ಇದು ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತ ತಂದಿಟ್ಟಿರೋ ಅವಾಂತರ. ಫೆಂಗಲ್ ಚಂಡಮಾರುತ ತಮಿಳುನಾಡನ್ನ ಬೆಚ್ಚಿ ಬೀಳಿಸಿದೆ. ತಮಿಳುನಾಡು, ಪುದುಚೇರಿ ಕರಾವಳಿಗೆ ಸೈಕ್ಲೋನ್ ಅಪ್ಪಳಿಸಿದೆ. ಡೆಡ್ಲಿ ಸೈಕ್ಲೋನ್ಗೆ 4 ಉಸಿರು ಚೆಲ್ಲಿದ್ದಾರೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಚಂಡಮಾರುತ ಬಂದಪ್ಪಳಿಸಿದ್ದಕ್ಕೆ ತಮಿಳುನಾಡಿನಲ್ಲಿ ಭಾರೀ ಮಳೆ ಆಗ್ತಿದೆ. ಮಹಾನಗರ ಚೆನ್ನೈನಲ್ಲಂತೂ ಮಳೆ ತಂದ ಅವಾಂತರಗಳಿಗೆ ಜನ ರೋಸಿ ಹೋಗಿದ್ದಾರೆ. ಗ್ಯಾರಿಸನ್ ಬೆಟಾಲಿಯನ್ ಪಡೆ ತಗ್ಗು ಪ್ರದೇಶಗಳಲ್ಲಿ ಸಿಲುಕಿದ್ದ ಜನರ ರಕ್ಷಣೆ ಮಾಡಿದೆ. ಟಿ ನಗರದಲ್ಲಿ ಕಾರು ಪಾರ್ಕಿಂಗ್ ಸಣ್ಣದೊಂದು ಕೆರೆಯಂತಾಗಿದೆ. ಚೆನ್ನೈನ ಟಿ ನಗರ ಏನಿದೆ, ಅಲ್ಲಿ ಲೋ ಏರಿಂಗ್ ಏನಿದೆ, ಅಲ್ಲೆಲ್ಲ ಸಂಪೂರ್ಣವಾಗಿ ಜಲಾವೃತವಾಗ್ತಾ ಇರುವಂಥದ್ದು. ನಾನೀಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ನಾನು ಎಕ್ಸಾಕ್ಟ್ ಚೆನ್ನೈನ ಟಿ ನಗರದ ಒಂದು ಫ್ಲೈಓವರ್ ಮೇಲೆ ಏನಿದ್ದೀನಿ, ಚೆಟ್ಟಿಯಾರ್ ಫ್ಲೈಓವರ್ ಏನಿದೆ, ಆ ಒಂದು ಚೆಟ್ಟಿಯಾರ್ ಫ್ಲೈಓವರ್ ಮೇಲೆ ಮತ್ತೊಂದು ಕಡೆ ಈ ಒಂದು ಕಾರುಗಳನ್ನು ತಂದು ಫ್ಲೈಓವರ್ ಮೇಲೆ ಪಾರ್ಕಿಂಗ್ ಮಾಡಿರುವಂಥದ್ದು. ಚೆನ್ನೈನ ಮರೀನಾ ಬೀಚ್ ಕಡಲಿಗೆ ರಕ್ಕಸ ಅಲೆಗಳು ಬಂದು ಅಪ್ಪಳಿಸುತ್ತಿವೆ. ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಕನ್ನಡಿಗರು ಟಿವಿ9 ಜೊತೆಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಫೆಂಗಲ್ ಚಂಡಮಾರುತ ಎಫೆಕ್ಟ್ ನೋಡ್ತಾ ಇದ್ದೀವಿ. ಯಾವ ರೀತಿ ಇದೆ ಚೆನ್ನೈನಲ್ಲಿ, ತಮಿಳುನಾಡು ಈ ಒಂದು ಭಾಗದಲ್ಲಿ? ಇವತ್ತು ಸ್ವಲ್ಪ ಪರವಾಗಿಲ್ಲ. ಇವಾಗ ಬೆಳಿಗ್ಗೆ, ಮೊನ್ನೆ 2 ದಿನದಿಂದ ಫುಲ್ ರೈನಿಂಗ್, ಅಂದ್ರೆ 24 ಅವರ್ಸ್. ಮೊನ್ನೆ ಎಷ್ಟು 28 ಇಂದ 27 ಈವ್ನಿಂಗ್ ಸ್ಟಾರ್ಟ್ ಆಗಿದ್ದು, 28, 29 ನೆನ್ನೆ ಗಂಟೆ ಸಾಯಂಕಾಲ ಗಂಟೆಯಿಂದ ಇತ್ತು ಮಳೆ. ಇವತ್ತು ಅದೇ ಸುಮ್ಮನೆ ನೋಡೋಣ ಅಂತ ನಾನು ಬಂದಿದ್ದೀನಿ ಇಲ್ಲಿ. ನೀ ಪೇಸ್ರಿಯಾ ಎಂದ ಏರಿಯಲ್ಲ ತುಂಬಾ ತಣ್ಣಿ ಇರ್ಚಿಕು? ಜಮಾಲಿಯಾ, ಪೆರಂಬೂರು ಅಲ್ಲೆಲ್ಲ ಫುಲ್ಲ ತಣ್ಣಿ ಇದೆ. ಇಲ್ಲಿಂದ ಮೌಂಟ್ ರೋಡಲ್ಲಿ ಟ್ರಿಪ್ಲಿಕೈನ್, ಮೌಂಟ್ ರೋಡ್ ಟ್ರಿಪ್ಲಿಕೈನ್ ಜುಮ್ಮಾ ಮಸ್ಜಿದ್, ಅಲ್ಲಿನ ಫುಲ್ಲ ತಣ್ಣಿ ನೀರಿದೆ. ಗಾಳಿ ಹೊಡೆತಕ್ಕೆ ಅಲುಗಾಡಿದ ವಿಮಾನ, ತಪ್ಪಿದ ದುರಂತ. ಚೆನ್ನೈನ ವಿಮಾನ ನಿಲ್ದಾಣದಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಇಂಡಿಗೋ ವಿಮಾನ ಲ್ಯಾಂಡಿಂಗ್ ವೇಳೆ ಅಲುಗಾಡಿದ್ದು, ಇನ್ನೇನು ನಿಯಂತ್ರಣ ಕಳೆದುಕೊಳ್ಳುವ ಹಂತದಲ್ಲಿ ಪೈಲಟ್ ಸಮಯ ಪ್ರಜ್ಞೆ ತೋರಿ ಮತ್ತೆ ಟೇಕ್ ಆಫ್ ಮಾಡಿದ್ದಾರೆ. ಫೆಂಗಲ್ ಆರ್ಭಟಕ್ಕೆ ಮುಳುಗಿದ ಪುದುಚೇರಿ. ಇದೊಂದೇ ದೃಶ್ಯ ಸಾಕು ತಮಿಳುನಾಡಿನ ಪುದುಚೇರಿಯಲ್ಲಿ ಪರಿಸ್ಥಿತಿ ಅದು ಹೇಗಿದೆ ಅನ್ನೋದಕ್ಕೆ. ಮನೆಗಳು ನೀರಿನಲ್ಲಿ ತೇಲಿದ ವಸ್ತುಗಳಂತೆ ಕಾಣ್ತಿದ್ರೆ, ಇಡೀ ನಗರವೇ ಸಂಪೂರ್ಣವಾಗಿ ಮುಳುಗೋಗಿದೆ. ಸೊಂಟದವರೆಗೆ ನಿಂತ ನೀರಿನಲ್ಲೇ ಜನ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪುಟ್ಟ ಪುಟ್ಟ ಮಕ್ಕಳನ್ನ ಹೊತ್ತೊಯ್ತಿರೋ ದೃಶ್ಯ ಕರುಳು ಹಿಂಡುವಂತಿದೆ. ಇನ್ನು ನೀರಿನಲ್ಲಿ ಸಿಲುಕಿದ್ದ ನಾಯಿಯ ಜೀವ ಉಳಿಸುವ ಕೆಲಸವಾಗಿದೆ. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಕ್ಕಿಳಿದ ಭಾರತೀಯ ಯೋಧರು ಬೋಟ್ ಮೂಲಕ ಮಹಿಳೆಯರು, ಮಕ್ಕಳು, ವೃದ್ಧರನ್ನ ರಕ್ಷಿಸಿದ್ದಾರೆ. ತಮಿಳುನಾಡಿನ ಜೊತೆ ಕರುನಾಡಿಗೂ ಫೆಂಗಲ್ ಕಾಟ. ಹೇಳಿ ಕೇಳಿ ಇವತ್ತು ಭಾನುವಾರ, ಆದರೆ ವೀಕೆಂಡ್ ಮೂಡ್ನಲ್ಲಿದ್ದವರಿಗೆ ಮಳೆ ಹೊಡೆತ ನೀಡಿದೆ. ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಬೆಂಗಳೂರು ಜನ ಕಂಗಾಲಾಗಿದ್ರು. ಇಡೀ ದಿನ ಸೂರ್ಯನ ದರ್ಶನವೇ ಆಗಲಿಲ್ಲ. ಜಿಟಿ ಜಿಟಿ ಮಳೆ, ಶೀತ ಗಾಳಿಯಿಂದ ಜನರು ಹೊರಗೂ ಕಾಲಿಡ್ಲಿಲ್ಲ. ಇನ್ನು ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಪಾಲಿಕೆ ಅಧಿಕಾರಿಗಳ ರಜೆಯೂ ರದ್ದಾಗಿತ್ತು. ಮಳೆ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಎಲ್ರಿಗೂ ಪಾಲಿಕೆ ಆಯುಕ್ತ ತುಷಾರ್ ಗಿರಿನಾಥ್ ಸೂಚಿಸಿದ್ರು. ತಗ್ಗು ಪ್ರದೇಶದ ಕೆರೆ ಅಂಗಳದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದ್ರು. ಇಂದಿನಿಂದ 3 ದಿನಗಳ ಕಾಲ ಮಳೆ ಸಾಧ್ಯತೆ.
ಫೆಂಗಲ್ ಸೈಕ್ಲೋನ್ ಜೊತೆಗೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ ಮುನ್ಸೂಚನೆ ಇದೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಮಗಳೂರು, ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಗಾಳಿ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರು ಶಾಲಾ ಕಾಲೇಜಿಗೆ ರಜೆ ಇಲ್ಲ, ಕೋಲಾರದಲ್ಲಿ ರಜೆ. ಇನ್ನು ಶಾಲಾ ಕಾಲೇಜುಗಳು ನಾಳೆ ಎಂದಿನಂತೆ ನಡೆಯಲಿದ್ದು ರಜೆ ಇಲ್ಲ ಅಂತ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಮಾಹಿತಿ ನೀಡಿದ್ದಾರೆ. ಮಕ್ಕಳನ್ನ ಎಚ್ಚರಿಕೆಯಿಂದ ಶಾಲೆಗೆ ಕಳುಹಿಸುವಂತೆ ಸೂಚಿಸಿದ್ದಾರೆ. ಆದರೆ ಅತ್ತ ಕೋಲಾರದ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿ ಡಿಸಿ ಆದೇಶ ಹೊರಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.